ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಕಾರ್ಯಕ್ರಮದ ಒಂದು ಸಾರಥ್ಯವನ್ನು ವಹಿಸಿರ್ತಕ್ಕಂಥ ನಾನು ಬಹಳಷ್ಟು ಪ್ರಭಾವನಾಗಿದ್ದೇನೆ. ಸಾಹೇಬರು ನಮ್ಮ ಜಿಲ್ಲಾಧಿಕಾರಿಗಳು ಬಹಳಷ್ಟು ಮಾತಾಡಿದ್ದನ್ನು ಕಂಡಿದ್ದೇನೆ. ಬಹಳ ಪ್ರಭಾವಿಯನ್ನು ಕೂಡ ಆಗಿದ್ದೇನೆ. ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಮಾತಾಡಿ ಒಳ್ಳೆಯ ಒಂದು ದಕ್ಷ ಆಡಳಿತಗಾರರಾಗಿ ಒಳ್ಳೆಯ ಒಂದು ಸೇವೆಯನ್ನು ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಅವರೊಂದು ಸಾಹಿತ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ನವೀನ್ ಸರ್ ಅವರೇ ಅಷ್ಟೇ ಅಲ್ಲ, ಒಂದು ದಕ್ಷ ಆಡಳಿತಗಾರರು ಒಂದು ಕಿರು ವಯಸ್ಸಲ್ಲೇ ಒಂದು ಏನೋ ಒಂದು ಒಳ್ಳೆಯ ಸಾಧನೆ ಗೈಯಬೇಕು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಚಾಪನ್ನು ಮೂಡಿಸಿ ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ಜಿಲ್ಲೆಗೆ ಕೊಡ್ತಾ ಇರ್ತಕ್ಕಂಥ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಖಿಲ್ ಸರ್ ಅವರೇ ಮತ್ತು ನಮ್ಮ ಮೈತ್ರಿ ಮೇಡಮ್ ಅವರೇ, ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಯಾಕಂದರೆ ಸಮಯ ಅಭಾವ ಇರೋದ್ರಿಂದ, ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಂದರೆ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳು, ಬಹಳಷ್ಟು ಹಿರಿಯರು ಈಗಾಗಲೇ ತಮ್ಮ ಮಂದಾಳದ ಮಾತು ನಾನು ಹೇಳು. ನಾನು ಒಂದೇ ಒಂದು ಎರಡು ಮಾತು ಮಾತಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟ ಭಗವಂತ. ಬೆಳಕನ್ನು ಕೊಟ್ಟ, ಉಸಿರಾಡಲಿಕ್ಕೆ ಗಾಳಿಯನ್ನು ಕೊಟ್ಟ, ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ. ಕಡೆಗೆ ಒಂದು ಮಾತು ಹೇಳಿದ ಭಗವಂತ, ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದೇನೆ, ಒಂದು ಅದ್ಭುತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿ ಎಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಒಂದು ಸಮಸ್ತ ಜೀವರಾಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾನವನು ಕೂಡ ಹೇಳಿದ ಭಗವಂತ. ಆದರೆ ನಮ್ಮ ದಿಕ್ಕು ಯಾವನತ್ರ ಸಾಗ್ತಾ ಇದೆ? ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯ ಅಮೂಲ್ಯವಾದಂಥ ಒಂದು ಜೀವನವನ್ನ ಯಾವ ದಿಕ್ಕಿನತ್ರ ಕೊಂಡೊಯ್ತಾ ಇದೆ ಅಂತಕ್ಕಂಥ ಒಂದು ಆತ್ಮಾಲೋಕನ ಇವತ್ತು ನಾವು ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ. ಯಾಕೆ ಮಾತಂತ ಹೇಳಿದ್ರೆ, ಭಾರತದ ಇತಿಹಾಸದ ಒಂದು ಪುಟಗಳನ್ನು ನಾವು ತಿರುಗಿ ನೋಡಿದಾಗ, ಹಿಂದಿನಿಂದಲೂ ಕೂಡ ನಡೆದು ಬಂದಂಥ ಒಂದು ಹಾದಿಯನ್ನು ನೋಡಿದಾಗ, ನಮ್ಮ ಭಾರತೀಯರು ಒಂದು ಅದ್ಭುತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳೋದು ಬದಲು ಅವರು ಅನೇಕ ಅನಿಶ್ಚಿತ ಪದ್ಧತಿಗಳಿಗೆ ಅವರು ಬಲಿಯಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಬಂತು. ಉದಾಹರಣೆಗೆ ಹೇಳ್ಬೇಕಾದ್ರೆ ಸತ್ಯಸಗಮನ ಪದ್ಧತಿ ಆಗ್ಬೋದು. ಸತ್ಯಸಗಮನ ಪದ್ಧತಿಯಲ್ಲಿ ಗಂಡ ತೀರೋದ್ರೆ ಆ ಚಿತ್ರಕ್ಕೆ ಹೆಂಡತಿಯನ್ನು ತರ್ತಕ್ಕಂಥ ಅಮಾನ್ಯ ಕೃತ್ಯ ಈ ದೇಶದಲ್ಲಿ. ಅಸ್ಪೃಶ್ಯತೆ, ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆ ಒಂದು ಕೆಳಜಾತಿಯವರನ್ನ, ಆ ಜಾತಿ ಪದ್ಧತಿ ಯಾವತ್ತೂ ದೇವರು ಸೃಷ್ಟಿಸಿಲ್ಲ. ಅವರವರ ಸ್ವಾರ್ಥಕ್ಕಾಗಿ ಅವರವರ ಒಂದು ಇದಕ್ಕೋದ ಇದನ್ನ ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿಕೊಂಡು ಅವರವರ ಲಾಭಕ್ಕಾಗಿ ಸೃಷ್ಟಿ ಮಾಡ್ಕೊಂಡಿರ್ತೇವೆ ವಿನಃ ಯಾವ ದೇವರು ಕೂಡ ಜಾತಿ ಧರ್ಮ ಯಾವುದನ್ನು ಕೂಡ ಸೃಷ್ಟಿಸಿಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದ್ರೆ ನಮ್ಮ ಸ್ವಾರ್ಥಕ್ಕೆ ಇವೆಲ್ಲವನ್ನು ಕೂಡ ನಾವು ಸೃಷ್ಟಿ ಮಾಡಿಕೊಂಡು ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇವತ್ತೇನ್ ಮಾಡ್ತಾ ಇದ್ವಿ, ಒಂದು ವರ್ಗವನ್ನ ಸಂಪೂರ್ಣವಾಗಿ ತುಳಿತಕ್ಕಂಥ ಒಂದು ಏನು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತೋ, ನಿಜವಾಗ್ಲೂ ಕೂಡ ಇದೊಂದು ವಿಪರ್ಯಾಸದ ಒಂದು ಸಂಗತಿ ಆಗ್ಬೋದು. ಯಾಕಂದ್ರೆ ಅವರು ಯಾವ ದೇವಾಲಯಗಳನ್ನ ಪ್ರವೇಶಿಸುವಂತಿಲ್ಲ, ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಪಡೆಯುವಂತಿಲ್ಲ ಅಂತ ಒಂದು ಅನಿಶ್ಚಿತ ಪದ್ಧತಿಗಳಿಗೆ ನಾವು ಮಾರಿ ಹೋಗಿದ್ವಿ. ಇಂಥ ಅನಿಶ್ಚಿತ ಪದ್ಧತಿಗಳು ಅನೇಕ ಇತ್ಯಾದಿ ಚರ್ಚೆ ಮಾಡ್ತಾ ಹೋದ ಅನೇಕ ಅನಿಶ್ಚಿತ ಪದ್ಧತಿಗಳು ಈ ಸಮಾಜವನ್ನು ಕಿತ್ತು ತಿಂತ ಇರ್ತಕ್ಕಂಥ ಸಂದರ್ಭಗಳು ದಿನೇ ದಿನೇ ಭಾರತಕ್ಕೆ ಬ್ರಿಟಿಷರು ಬಂದ್ರು. ಯಾಕೆ ಬಂದ್ರು? ನಮ್ಮಲ್ಲಿರ್ತಕ್ಕಂಥ ಒಂದು ತೊಡಕುಗಳು, ನಮ್ಮಲ್ಲಿರ್ತಕ್ಕಂಥ ಒಂದು ವಿಭಜನೆಯ ಒಂದು ನೀತಿ, ಇವೆಲ್ಲವನ್ನು ಕೂಡ ಅವರು ಗ್ರಹಿಸಿಕೊಂಡು ಈ ಭಾರತವನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಇತಿಹಾಸ ಈ ಭಾರತ ದೇಶದಲ್ಲಿದೆ. ಅದಕ್ಕೆ ಅನುವು ಮಾಡಿಕೊಟ್ಟಂತವರು ನಾವೇ. ಆದ್ರೆ ಈ ಸಂದರ್ಭದಲ್ಲಿ ಇಂಥ ಒಂದು ಅನಿಶ್ಚಿತ ಪದ್ಧತಿಗಳು ಸಮಾಜದಲ್ಲಿ ತುಂಬ ತೊಡಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಾನ್ ಭಾವನ ಇವತ್ತು ನಾವು ನೆನೆಬೇಕಾಗ್ತದೆ. ಒಂದು ಕಾಲದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರ್ಬೇಕಾದ್ರೆ ಬ್ರಿಟಿಷರು ಹೇಳಿದ್ರು, ಭಾರತೀಯರಿಗೆ ಯಾಕೆ ಸ್ವಾತಂತ್ರ್ಯ, ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ದಡ್ರು ಅಂದ್ರು ನಮ್ಮನ್ನ. ಅಂತ ಸವಾಲು ಎಸೆದಂತವರಿಗೆ ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಇಡೀ ವಿಶ್ವದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನವನ್ನು ರಚಿಸಿ ಇಡೀ ವಿಶ್ವಕ್ಕೆ ಭಾರತೀಯರು ದಡ್ಡರಲ್ಲ ಪ್ರಬುದ್ಧರಂತ ವಿಶ್ವಕ್ಕೆ ಸಾರಿದಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ. ಏನು ಅನುಚ್ಛೇದ 14ರಿಂದ 19 ನಾವು ಏನು ಸಂವಿಧಾನದಲ್ಲಿ ನೋಡ್ತೀವಿ, ಮುಖ್ಯವಾಗಿ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ. ಆ ಸಮಾನತೆ ಒಂದು ಪರಿಕಲ್ಪನೆ ಯಾಕೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ತಂದ್ರು ಅಂತ ಹೇಳಿದ್ರೆ, ಅವರ ಜೀವಮಾನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದವರು, ಅನೇಕ ಅಪಮಾನಗಳನ್ನು ಅನುಭವಿಸಿದವರು, ಇವೆಲ್ಲವನ್ನು ಅನುಭವಿಸಿದಂತ ಅಂಬೇಡ್ಕರ್ ಅವರು ಒಂದು ಚಿಂತನೆ ಮಾಡಿದ್ರು. ಏನು ನಾನು ಕಷ್ಟ ಜೀವನದಲ್ಲಿ ನಾನು ಅನುಭವಿಸಿದೆ, ಈ ಕಷ್ಟ ಮತ್ತೊಬ್ಬರಿಗೆ ಆಗಬಾರ್ದು, ಅದನ್ನು ತಿದ್ದಬೇಕು ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನ ಏನು ಪ್ರತಿಪಾದಿಸಿ ಅದರಲ್ಲಿ ಸಮಾನತೆ ಒಂದು ಹಕ್ಕನ್ನು ಕೊಟ್ಟರು. ಅಂದ್ರೆ ಈ ಸಮಾನತೆ ಒಂದು ಹಕ್ಕಿನ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಮಾನತೆಯಿಂದ ಸದೃಢತೆಯಿಂದ
ಸಹಬಾಳ್ವೆಯನ್ನು ನಡೆಸಲಿ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಅವರ ಒಂದು ಸಂವಿಧಾನದಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ಏನಂತೀವಿ, ಸಮಾನತೆ ಒಂದು ಹಕ್ಕನ್ನು ಕೊಟ್ಟರು. ಸೊ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಜೀವನ ಬಹಳ ಸಣ್ಣದಾಗಿರ್ತಕ್ಕಂಥದ್ದು. ಬಂದಿದ್ದೀವಿ, ಈ ಭೂಮಿಗೆ ಬಂದಿದ್ದೀವಿ. ಹುಟ್ಟೋದು ಎಷ್ಟು ನಿಜಾನೋ ಸಾಯೋದು ಅಷ್ಟೇ ಸತ್ಯ. ಆದ್ರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ದಿವಸ ಈ ಜಗತ್ತಿನಲ್ಲಿ ಬಾಳ್ತೇವೆ, ಆ ಬದುಕಿರ್ತಕ್ಕಂಥ ದಿನಗಳಲ್ಲಿ 4 ಜನ ಸ್ಮರಿಸುವಂತ ಕೆಲಸಗಳನ್ನ ನಾವು ಮಾಡಿ ಹೋಗ್ಬೇಕು. ಒಳ್ಳೆ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ನಾವು ಇಲ್ಲಿ ಅಳತೆ ಮಾಡ್ತಕ್ಕಂಥದ್ದು ಅವನ ಹಣದಿಂದ ಅಲ್ಲ, ಅವನ ಆಸ್ತಿಯಿಂದ ಅಲ್ಲ, ಅಥವಾ ಅವನ ಜಾತಿಯಿಂದ ಅಲ್ಲ. ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿ ಹಾಗೂ ಇನ್ನೊಬ್ಬರ ಜೊತೆಗೆ ಮಾತಾಡ್ತಕ್ಕಂಥ ವಿಧಿವಿಧಾನಗಳು, ಸಮಾಜದಲ್ಲಿ ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳ ಮೇಲೆ ಅವನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಅಳತೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ, ಯಾಕಂದ್ರೆ ವ್ಯಕ್ತಿತ್ವ ಅನ್ನೋದು